ಜಾಬ್ ಸಿಕ್ಕೇ ಬಿಡ್ತು ನನಗೆ ಬಿಕಾಸ್ ಆಫ್ ಕನ್ನಡ. ಕ್ಯಾನ್ ಯು ಇಮ್ಯಾಜಿನ್? ಅಂದ್ಕೊಂಡೇ ಇಲ್ಲ ನನ್ನ ಲೈಫಿನ ಡ್ರೀಮ್ ರಿಯಲೈಸ್ ಮಾಡೋಕ್ಕೆ ಕನ್ನಡ ದಾರಿ ಆಗಿಬಿಡುತ್ತಂತ. ಅದು ವೆನ್ ಐ ಆಮ್ ನಾಟ್ ಆ್ಯನ್ ಎಕ್ಸ್ಟ್ರೀಮ್ಲಿ ಫ್ಲೂಯೆಂಟ್ ಕನ್ನಡ ಸ್ಪೀಕರ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ಪುಸ್ತಕ ಬಿಡುಗಡೆಗೆ ಬಂದಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಅಂದರೆ ನನಗನ್ಸುತ್ತೆ ನನ್ನ ಲೈಫಿನ ಒಂದು 10-12 ವರ್ಷ ಹಿಂದೆ ಒಂದು ಫ್ಲ್ಯಾಶ್ ಬ್ಯಾಕ್ ಮಾಡಿದ್ರೆ ನನ್ನ ಮೇಲೆ ಕನ್ನಡದೊಂದು ದೊಡ್ಡ ಸಾಲ ಇದೆ ಏನೋ ಅಂತ ಅನಿಸುತ್ತೆ ನನಗೆ. ಈ ಜನ್ಮದಲ್ಲಿ ಆ ಸಾಲ ತೀರಿಸಲೇಬೇಕು ನಾನು. ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ ನನಗೆ ಬಂದಿರೋವಂಥ ಎಲ್ಲ ಅಕಾಂಪ್ಲಿಷ್ಮೆಂಟ್ ನೋಡಿದ್ರೆ ನನಗಿದೇ ಫೀಲಿಂಗ್ ಇದೆ. ಚಿಕ್ಕ ವಯಸ್ಸಿಂದ ನಮಗೇನು ಹೇಳಿದ್ದಾರೆ, ನೀವು ಡಿಸರ್ವ್ ಮಾಡಬೇಕು. ಅದೇನೇ ಒಂದು ಡಿಗ್ರಿ ಆಗಿರಬಹುದು, ನಿಮ್ಮ ಲೈಫಲ್ಲಿ ಬರುವಂಥ ಏನೋ ಒಂದು ಅಕಾಂಪ್ಲಿಷ್ಮೆಂಟ್ನ ನೀವು ಪಡೆಯೋಕ್ಕೆ ಕಷ್ಟಪಡಬೇಕು, ಯು ಹ್ಯಾವ್ ಟು ಅರ್ನ್ ಇಟ್ ಅಂತ ಹೇಳ್ತಾರೆ. ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಉಲ್ಟಾ ಇದೆ. ನನಗೆ ಸ್ವಲ್ಪ ಬೈ ನಾವ್ ಪೇ ಲೇಟರ್ ಸ್ಕೀಮಲ್ಲಿದೆ ನನ್ನ ಲೈಫು. ಅಂದರೆ ನನಗೆ ಲೈಫ್ ಫಸ್ಟ್ ಕೊಡುತ್ತೆ, ಆಮೇಲೆ ಇದೀಗ ನೀನು ತೀರಿಸ್ಬೇಕು. ಅದು ಎಲ್ಲ ವಿಷಯದಲ್ಲಿ ನೋಡಿ. ಇವತ್ತು TN ಸೀತಾರಾಮ್ ಅವರು ಬೆಳಿಗ್ಗೆ ಮೀಟ್ ಮಾಡಿ ನನಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬಿಡಿದ್ದಾರೆ. ನಾನು ಅದನ್ನು ಸಾಲ ಅಂತಲೇ ತೊಗೊಂಡಿದ್ದೀನಿ. ಈಗ ಅವ್ರು ಇಷ್ಟಪಡೋ ಅಂಥದ್ದು ನಾನು ಏನಾದರೂ ಲೈಫಲ್ಲಿ ಮಾಡಲೇಬೇಕು. ಅವ್ರು ಫಸ್ಟ್ ಕೊಟ್ಬಿಟ್ಟಿದ್ದಾರೆ ನನಗೆ. ಪ್ರಕಾಶ್ ಅವ್ರು ಹೇಳಿದರು, ನೀವು ಕನ್ನಡದಲ್ಲಿ ಏನಾದರೂ ಬರೀರಿ, ನಾವು ಪಬ್ಲಿಷ್ ಮಾಡ್ತೀವಿ. ಅದು ಒಂದು ಸಾಲ ಆಯ್ತು ನನ್ನ ಮೇಲೆ. ಬಟ್ ನಾನು ತುಂಬ ಆಪ್ಟಿಮಿಸ್ಟಿಕ್ ಜೀವಿ, ಬಹಳ. ಯಾಕಂದರೆ ನಾನು ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿದ್ದೀನಿ. ಅದರಲ್ಲಿ ಅವ್ರು ಹೇಗೆ ಫಸ್ಟು ಏನೂ ಗೊತ್ತಿರಲ್ಲ, ಆಮೇಲೆ ಕವಿರತ್ನ ಕಾಳಿದಾಸ ಆಗ್ತಾರಲ್ಲ. ನನಗೆ ಯಾಕೋ ನನ್ನ ಮೇಲೇನೂ ಆ ಥರ ವಿಪರೀತ ಆಪ್ಟಿಮಿಸಮ್ ಇದೆ. ಏನೋ ಒಂದು ಮಾಡ್ತೀನಿ ನಾನು, ಏನೋ ಒಂದು ಕನ್ನಡದಲ್ಲಿ ಮಾಡ್ತೀನಿ ನಾನು. ಅದು ಏನು ಅಂತ ಈಗ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡ್ತೀನಿ. ಅದು ಯಾಕೆ ಆ ಕಾನ್ಫಿಡೆನ್ಸ್ ಇದೆ ಅಂದರೆ ನನಗೆ ನಂದು ಮತ್ತು ಕನ್ನಡ ಭಾಷೆಯ ಒಂದು ರಿಲೇಷನ್ಶಿಪ್ ಇದೆ ಅಲ್ಲ, ಅದು ನಾನು ಬಹಳ ಯೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನು ಇಲ್ಲಿ ಇರೋಕ್ಕೇನು ಮ್ಯಾಥಮೆಟಿಕ್ಸ್ ಕೊಡಲ್ಲ. ನಾನು ಹುಟ್ಟಿದ್ದು ಮುಂಬೈಯಲ್ಲಿ, ಓದಿದ್ದಲ್ಲೇ. ಆ್ಯಂಡ್ ನಾನು ಕರ್ನಾಟಕಕ್ಕೆ ಬಂದು ಏನೋ ನಂದು ಮತ್ತು ಈ ಒಂದು ರಾಜ್ಯದ ಕನೆಕ್ಷನ್ ಆಗುತ್ತಂತ ಅನಿಸೇ ಇರಲಿಲ್ಲ ನನಗೆ. I did not speak one word of Kannada until the age of 20. ಒಂದು ವರ್ಡ್ ಇಲ್ಲ. ಸೊ ನನಗೂ ಕನ್ನಡಕ್ಕೂ ಕನೆಕ್ಷನ್ ಇದ್ದಿದ್ದು ಒಂದೇ. ನಮ್ಮ ತಾಯಿ ತಂದೆ ಆರ್ ಫ್ರಮ್ ಸೌತ್ ಕ್ಯಾನರಾ. ಆ್ಯಂಡ್ ಸೌತ್ ಕ್ಯಾನರಾ ಜನರ ವಿಷಯ ನಿಮಗೆ ಗೊತ್ತಿದ್ದರೆ ನಮಗೆ ಕನ್ನಡ ಬರುತ್ತೆ, ಆದರೆ ನಾವು ತುಳುನಾಡಿನವರು. ಸೊ ನಮ್ಗೆ ಕನ್ನಡ ಬರುತ್ತೆ. ಆ್ಯಂಡ್ ಬಹಳ ಒಂಥರ ವಿಪರೀತ ಅಹಂಕಾರ ಇದೆ ನಮಗೆ, ನಮ್ಮ ಜನರಿಗೆ. ಅಂದರೆ ನಮ್ಮಷ್ಟು ಕನ್ನಡ ಇನ್ನು ಯಾರು ಮಾತಾಡ್ತಾರೆ? ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ, ಬಟ್ ನಮ್ಮಷ್ಟು ಅಂದರೆ ನಾವು ಏನು ಬರಿತೀವಲ್ಲ ಅದು ಫುಲ್ ಪೈಸಾ ವಸೂಲು ಮಾಡ್ತೀವಿ ನಮ್ಮ ಮಾತಲ್ಲಿ. ಆಗುವುದು ಇಲ್ಲ, ಬರುವುದು ಎಲ್ಲ ಒಂದು ಒತ್ತಾಕ್ಷರ ಬಿಡಲ್ಲ ನಾವು. ಅಂದರೆ ಆ ಪ್ರದೇಶದಿಂದ ನಮ್ಮ ತಂದೆ ತಾಯಿಯವರು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದಲ್ಲೇ. ಸೊ ಕನ್ನಡ ನಾನು ಕನೆಕ್ಷನ್ ಆಗೇ ಇಲ್ಲ. ಬಟ್ ದ ಐರನಿ ಈಸ್, ನಮ್ಮ ತಾಯಿಯವರು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಪಾಠ ಹೇಳ್ಕೊಡ್ತಾಯಿದ್ರು. ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಗೌರ್ಮೆಂಟ್ ಶಾಲೆ ಹೇಗೆ ನನಗೆ ಈಗಲೂ ಅರ್ಥ ಆಗಿಲ್ಲ, ಬಟ್ ಇತ್ತು. ಅದರಲ್ಲಿ ನಮ್ಮ ತಾಯಿ ಕನ್ನಡ ಶಿಕ್ಷಿಕೆ. ಆದರೆ ನಮಗೆ ಕನ್ನಡದ್ದು ಏನು ಗಂಧಗಾಳಿ ಇಲ್ಲ. ಯಾಕಂದರೆ ಆಲ್ರೆಡಿ 3 ಲ್ಯಾಂಗ್ವೇಜಸ್ ಇನ್ ಸ್ಕೂಲ್. ಆ್ಯಂಡ್ ಅಕ್ಕಪಕ್ಕದಲ್ಲಿ ಯಾರೂ ಕನ್ನಡ ಮಾತಾಡೋರು ಇಲ್ಲ. ಸೊ ಕನ್ನಡ ನಾವು ಮನೇಲಿ ತುಳು ಮಾತಾಡ್ತೀವಿ. ಸೊ ಕನ್ನಡ ಕಲಿಬೇಕು ಅನ್ನೋ ಅದು ಪ್ರಸಂಗನೇ ಬರಲಿಲ್ಲ. ನಮ್ಮ ತಾಯಿನೂ ಜಾಸ್ತಿ ಫೋರ್ಸ್ ಮಾಡಿಲ್ಲ. ಸಮ್ಮರ್ ಹಾಲಿಡೇಸಲ್ಲಿ ಒಂದು ಚಾರ್ಟ್ ತಂದು ಇಡ್ತಾಯಿದ್ರು, ಈ ಕ ಖ ಗ ಗ ಓದು ನೋಡು ಅಂತ. ನಾನು ಕನ್ನಡ ಟೀಚರ್, ನನ್ನ ಮಕ್ಕಳಿಗೆ ಬರಲ್ಲ ಕನ್ನಡ ಅನ್ನೋದು ಅವ್ರಿಗೆಲ್ಲೋ ಗಿಲ್ಟ್ ಇತ್ತು. ಆದರೆ ಫೋರ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ನೋಡಿ, ನಾನು ಇಂಜಿನಿಯರಿಂಗ್ ಅಂತ ಹಾಸನಕ್ಕೆ ಬಂದಿದ್ದು. ಅಲ್ಲಿ ಕನ್ನಡ ನಾನು ಕಲ್ತಿದ್ದು ಹೇಗೆ ಅಂದರೆ, ಹಾಸ್ಟೆಲಲ್ಲಿ ಒಂದೇ TV, ಆ TVಯಲ್ಲಿ ಕನ್ನಡ ಚಾನೆಲ್ಸ್ ಮಾತ್ರ. ಸೊ ನನ್ನ ಮೊದಲ ಕನ್ನಡ ಗುರುಗಳು ಅಂದರೆ ರವಿಚಂದ್ರನ್ ಅವರು, ಕಾಶಿನಾಥ್ ಅವರಂತೂ ಈಗಲೂ ನಾನು ಎಲ್ಲೋ ಅಂದರೆ ಅದು ನೀವು ನಂಬ್ತಿರೋ ಬಿಡ್ತಿರೋ ಐ ಡೋಂಟ್ ನೋ, ಜನ ನಗ್ತಾರೆ. ಬಟ್ ಕಾಶಿನಾಥ್ ಅವರ ಸಿನಿಮಾದಲ್ಲಿ ಇರೋ ಬರವಣಿಗೆ ಇದೆಯಲ್ಲ, ಇಟ್ ಈಸ್ ಸಮಥಿಂಗ್ ಎಲ್ಸ್. ಕಾಶಿನಾಥ್ ಅವರು. ಆಮೇಲೆ ನನಗೆ TV ನೋಡೋಕೆ ಅವಕಾಶ ಸಿಗ್ತಿದ್ದು ರಾತ್ರಿ ಎಲ್ಲ ಅಭ್ಯಾಸ ಎಲ್ಲ ಆದಮೇಲೆ ಕೂತ್ಕೊಳ್ತಾ ಇದ್ದೆ. ಹಾಗಾಗಿ ಮಿಡ್ ನೈಟ್ ಮಸಾಲ ನೋಡ್ತಾ ಇದ್ದೆ ನಾನು, ಟೈಗರ್ ಪ್ರಭಾಕರ್ ಅವರು. ಸೊ ಇದೇ ನಮ್ಗೆ ಫಸ್ಟ್ ಗುರುಗಳೇ ಇವರು. ಆಮೇಲೆ ಕನ್ನಡ ರಿಕ್ವೆಸ್ಟ್ ಶೋ ಅಲ್ಲಿ ಆ್ಯಂಕರ್ಸ್ ಇರ್ತಾ ಇದ್ರಲ್ಲ ಅವರು. ಹಾಗಾಗಿ ನನಗೆ ಮೊದಲು ಏನು ಅನ್ಸೋದಂದರೆ, TV ವಾಲ್ಯೂಮ್ ಕಡಿಮೆ ಮಾಡಿ ಈಸ್ ಅ ವೆರಿ ಪಾಪ್ಯುಲರ್ ಕನ್ನಡ ಸ್ಟೇಟ್ಮೆಂಟ್. ಬಿಕಾಸ್ ಎಲ್ಲ ಮೇಡಮ್ TV ವಾಲ್ಯೂಮ್ ಕಡಿಮೆ ಮಾಡಿ, TV ವಾಲ್ಯೂಮ್ ಕಡಿಮೆ ಮಾಡಿ, ಇದೇ ಹೇಳ್ತಾ ಇದ್ರು ಅವರು. ಸೊ TV ವಾಲ್ಯೂಮ್ ಕಡಿಮೆ ಮಾಡಿ ವಾಸ್ ಮೈ ಫಸ್ಟ್ ಕನ್ನಡ ಸೆಂಟೆನ್ಸ್.
ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ಅಂತ. ಸೊ ನಾನು ಕನ್ನಡ ಕಲ್ತಿದ್ದು ಅದನ್ನು ನೋಡಿ ನೋಡಿ ಬಹಳ ಸಹಜವಾಗಿ ಕನ್ನಡ ಕಲ್ತಿದ್ದು ನಾನು. ಅಂದರೆ ಅದನ್ನು ಯಾರೋ ಟೀಚರ್ ಯು ಟಾಕ್ ಟು ಮೀ ಇನ್ ಕನ್ನಡ, ಐ ವಿಲ್ ರಿಪ್ಲೈ ಇನ್ ಕನ್ನಡ, ಟೀಚ್ ಮೀ ಕನ್ನಡ, ಯಾವುದೋ ವಾಟ್ಸಪ್ ಗ್ರೂಪ್ ಜಾಯಿನ್ ಮಾಡಿ ಅಲ್ಲ, ಕೇಳಿ 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 ಅರ್ಧಂಬರ್ಧ ಮಾತಾಡಿ 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 ಕಲ್ತಿದ್ದು ನಾನು. ಆಗಲೂ ಕನ್ನಡ ಕಲಿಯೋದಕ್ಕೆ ಏನೋ ಒಂದು ಸ್ಟ್ರಾಟಜಿ ಇರಲಿಲ್ಲ, ಕಲ್ತು ಏನು ಮಾಡೋದು ಅಂತ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದೆ ನಾನು, ಬೆಂಗಳೂರಿಗೆ ಬಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯ್ತು, ನನಗೆ ಕೆಲಸ ಸೇರಿಕೊಂಡೆ. ಆಮೇಲೆ ಅನಿಸ್ತು ಐ ಶುಡ್ ಬಿಕಮ್ ಅ ರೇಡಿಯೋ ಜಾಕಿ ಅಂತ. ರೇಡಿಯೋ ಜಾಕಿ ಆಗೋದಕ್ಕೆ ಐ ಅಪ್ಲೈ ಟು ಅ ರೇಡಿಯೋಸ್ ಚಾನಲ್ ಕಾಲ್ಡ್ ಫೀವರ್ 104 FM ದಟ್ ಪ್ಲೇಡ್ ಬಾಲಿವುಡ್ ಮ್ಯೂಸಿಕ್. ಓಕೆ, ಆಫ್ಟರ್ ಇಂಜಿನಿಯರಿಂಗ್ ತಿರ್ಗಾ ಕನ್ನಡ ನಂದು ಸಂಬಂಧ ಕಟ್ಟಾಗಿದೆ. ಯಾಕಂದರೆ ಕ್ಯಾಬ್ ಡ್ರೈವರಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ವರೆಗೂ ಎಲ್ಲರೂ ಹಿಂದಿನೇ ಮಾತಾಡ್ತಾಯಿದ್ರು ನಮ್ಮ ಕಂಪನಿಯಲ್ಲಿ. ಸೊ ದೆರ್ ವಾಸ್ ಅಗೇನ್ ನೋ ನೀಡ್. ಸೊ ಕನೆಕ್ಷನ್ ಕಟ್ಟಾಗಿದೆ, ಬಟ್ ಕಲ್ತಿದ್ದೆ ನಾನು. ಈ ಒಂದು ರೇಡಿಯೋ ಸ್ಟೇಷನ್ಗೆ ಅಪ್ಲೈ ಮಾಡಿ ಆಡಿಷನ್ಗಂತ ಬಾಂಬೆ ಕರೆದಿದ್ರು. ಅಲ್ಲಿಗೆ ಹೋಗಿ ಆಡಿಷನ್ ಮಾಡ್ತಾಯಿದ್ದೀನಿ ನಾನು. ಅಲ್ಲಿ ಹೋಗಿದಾಗ ಅಲ್ಲಿಯ ಪ್ರೋಗ್ರಾಮಿಂಗ್ ಹೆಡ್ ನಮ್ಗೆ ಬಂದು ಹೇಳಿದ್ರು, ವಿ ಹ್ಯಾವ್ ಒನ್ ಥಿಂಗ್ ದೋ, ವಿ ಆರ್ ಚೇಂಜಿಂಗ್ ಟು ಕನ್ನಡ. ನಾನು ಬಂದಿದ್ದು ಒಂದು ಬಾಲಿವುಡ್ ರೇಡಿಯೋ ಸ್ಟೇಷನ್ ಆಡಿಷನ್ ಕೊಡೋದಕ್ಕೆ. ಹೀಸ್ ಟೆಲ್ಲಿಂಗ್ ಮೀ ವಿ ಆರ್ ಶಿಫ್ಟಿಂಗ್ ಟು ಕನ್ನಡ, ಕ್ಯಾನ್ ಯು ಡೂ ದಿಸ್ ಇನ್ ಕನ್ನಡ? ಕನ್ನಡ ಪ್ರೋಗ್ರಾಮ್ ನಿರೂಪಕಿ ಆಗುವಷ್ಟು ಕನ್ನಡ ನಂದಿಲ್ಲ. ಓಕೆ, ಲೈಕ್ ಐ ಸೆಡ್, ರವಿಚಂದ್ರನ್ ಅವ್ರ ಹಾಡುಗಳೆಲ್ಲ ಗೊತ್ತು, ಉಪ್ಪಿ ಅವ್ರ ಹಾಡುಗಳೆಲ್ಲ ಗೊತ್ತು, ಮತ್ತು ಕಾಶಿನಾಥ್ ಅವ್ರ ಸಿನಿಮಾ ನೋಡಿದ್ದೀನಿ ನಾನು. ಬಟ್ ಕನ್ನಡದಲ್ಲಿ ನಿರೂಪಣೆ ಮಾಡೋವಷ್ಟು ಕನ್ನಡ ನಂದಿಲ್ಲ. ಆದರೆ ನನ್ನ ಇಂಟರ್ವ್ಯೂ ಮಾಡೋರು ಪಂಜಾಬಿ. ನಾನು ಅಂದ್ಕೊಂಡೆ ಇವ್ರನ್ನ ಯಾಮಾರಿಸೋದು ಏನು ದೊಡ್ಡ ವಿಷಯ ಅಲ್ಲ, ಗೊತ್ತಿರೋ ಅಷ್ಟು ಕನ್ನಡ ಬಿಟ್ಬಿಡೋ ಇಲ್ಲಿ ನೋಡುವಂತೆ. ಕಾನ್ಫಿಡೆಂಟಾಗಿ ಏನು ಬರುತ್ತೋ ಅದರಲ್ಲಿ ಮಾತಾಡಿಬಿಟ್ಟೆ. ಅವ್ರಿಗೆ ABCD ಅರ್ಥ ಆಗಿಲ್ಲ. ನಾಟ್ ಬ್ಯಾಡ್, ವೆರಿ ಗುಡ್ ಅಂದರು. ಗ್ರೇಟ್, ಯುವರ್ ವಾಯ್ಸ್ ಮಾಡ್ಯುಲೇಷನ್ ಇಸ್, ಅಷ್ಟೇ ಅರ್ಥ ಆಗೋದು ಅವ್ರಿಗೆ. ವಾಯ್ಸ್ ಮಾಡ್ಯುಲೇಷನ್ ಇಸ್ ವೆರಿ ಗುಡ್, ಇಂಟರ್ನ್ ವೆರಿ ಗುಡ್, ಕಾನ್ಫಿಡೆಂಟ್, ಓ ವೆರಿ ನೈಸ್. ಸರ್ ಯಾ तो आई एम फ्रॉम कर्नाटक ಅಂತ ಅಂದ್ಬಿಟ್ಟೆ ನಾನು. मुझे आता है, मेरा तो मदर टंग है कन्नड़. ओ वेरी नाइस, यही चाहिए था हम लोग को, आपको आता है, ವೆರಿ ಗುಡ್ ವೆರಿ ಗುಡ್. ಜಾಬ್ ಸಿಕ್ಕೇ ಬಿಡ್ತು ನನಗೆ ಬಿಕಾಸ್ ಆಫ್ ಕನ್ನಡ. ಕ್ಯಾನ್ ಯು ಇಮ್ಯಾಜಿನ್? ಅಂದ್ಕೊಂಡೇ ಇಲ್ಲ ನನ್ನ ಲೈಫಿನ ಡ್ರೀಮ್ ರಿಯಲೈಸ್ ಮಾಡೋಕ್ಕೆ ಕನ್ನಡ ದಾರಿ ಆಗಿಬಿಡುತ್ತಂತ. ಅದು ವೆನ್ ಐ ಆಮ್ ನಾಟ್ ಆ್ಯನ್ ಎಕ್ಸ್ಟ್ರೀಮ್ಲಿ ಫ್ಲೂಯೆಂಟ್ ಕನ್ನಡ ಸ್ಪೀಕರ್. ಚಾನ್ಸು ಸಿಕ್ತು, ರೇಡಿಯೋ ಜಾಕಿನೂ ಆದೆ. ಒನ್ಸ್ ಐ ಬಿಕೇಮ್ ಅ ರೇಡಿಯೋ ಜಾಕಿ, ಆಗ ಸ್ವಲ್ಪ ಬಂಡವಾಳ ಬಯಲಾಯಿತು. ಆಡಿಯನ್ಸಿಗೆ ಮಾತ್ರ ಗೊತ್ತಾಗ್ತಾ ಇದೆ ಎಷ್ಟು ಕಚ್ಚಾ ಇದೆ ಅವಳು ಕನ್ನಡ ಅಂತ. ಆದರೆ ಮ್ಯಾನೇಜ್ಮೆಂಟ್ ಇಸ್ ಫುಲ್ ಹಿಂದಿ. ಲಕ್ ನೋಡಿ, ನಾನು ಹೇಳಿದ್ನಲ್ಲ, ನನಗೆ ಲೈಫ್ ಸಾಲನ ಕೊಡುತ್ತೆ ಫಸ್ಟು. ಇಲ್ಲ ನೀನು ಇಟ್ಕೋ, ಆಮೇಲೆ ಕೊಡಿವಂತೆ. ಸೊ ನಾನು ಐ ವೆಂಟ್ ವಿತ್ ದ ಫ್ಲೋ. ಹಾಂ, ಆಯ್ತು ಅಂತ ಒಂದಷ್ಟು ವರ್ಷ ಕನ್ನಡದಲ್ಲಿ ನಿರೂಪಣೆ ಮಾಡಿ ರೇಡಿಯೋ ಜಾಕಿ ಆದಮೇಲೆ ಆ ಸ್ಟೇಷನ್ ಮತ್ತು ಬಾಲಿವುಡ್ ಆಗೋಯಿತು. ಐ ಸೆಟ್ ಚಲೋ ವಾಪಸ್ ಬ್ಯಾಕ್ ಟು ಕಂಫರ್ಟ್ ಝೋನ್. ಇನ್ನೇನು ಕಂಫರ್ಟ್ ಝೋನಲ್ಲಿ ಸೆಟ್ಲ್ ಆಗ್ತಿರುವಾಗ ಒಂದು ಕನ್ನಡ TV ಚಾನಲಿಂದ ಕಾಲ್ ಬರುತ್ತೆ ನನಗೆ. ಯಾಕ್ರಿ ನೀವು ಒಂದು ರೇಡಿಯೋ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನಿಮ್ಮ ರೇಡಿಯಸ್ಸೇ 70 ಕಿಲೋಮೀಟರ್ಸ್, ನೀವು TVಗೆ ಬನ್ನಿ, ನಮ್ಮ ರೇಡಿಯಸ್ ನೋಡಿ, ವಿ ಆರ್ ಅ ನ್ಯಾಷನಲ್ ಚಾನಲ್, ಬನ್ನಿ ಅಂತ. ಅಯ್ಯೋ, ಕನ್ನಡ ಚಾನಲ್, ಐ ಆಮ್ ಬಾಲಿವುಡ್, ನಂಗೆ ಆಗಲ್ಲ ಇದಲ್ಲ, ಐ ಡೋಂಟ್ ನೋ. ಬಟ್ ಅವರು ಇಲ್ಲ, ನೀನು ಕೆಲಸ ಮಾಡಲೇಬೇಕು ಅಂತ ಹೇಳಿ ಐ ಹ್ಯಾವ್ ನಾವ್ ಬಿಕಮ್ ಅ ಟೆಲಿವಿಷನ್ ಆ್ಯಂಕರ್ ಇನ್ ಅ ಕನ್ನಡ ಚಾನಲ್. ನೋಡಿ, ಲಾಜಿಕ್ ಕೂತ್ಕೊಳ್ತಾ ಇಲ್ಲ. ಒಂದು ಕನ್ನಡ ಚಾನಲಲ್ಲಿ ಯಾರನ್ನು ರಿಪ್ಲೇಸ್ ಮಾಡಿದ್ದು ನಾನು? ಅಕುಲ್ ಬಾಲಾಜಿ. ಲೈಫ್ ನನಗೆ ಸಾಲನೇ ಕೊಡುತ್ತೆ. ಅರ್ಹತೆ ಬೇಕಾಗಿಲ್ಲ, ನೀನು ಆಮೇಲೆ ಗಳಿಸ್ಕೋ, ಈಗ ತಗೋ ಅಂತಾನೆ ಕೊಟ್ಟಿದ್ದೆ ನನಗೆ. ಐ ಹ್ಯಾವ್ ರಿಪ್ಲೇಸ್ಡ್ ಅಕುಲ್ ಬಾಲಾಜಿ ಇನ್ ಅ ಟೆಲಿವಿಷನ್ ಶೋ ಆನ್ ಕಲರ್ಸ್ ಕನ್ನಡ. ಅಕುಲ್ ಬಾಲಾಜಿ ಹ್ಯಾಸ್ ಬಿನ್ ಡೂಯಿಂಗ್ ಇಟ್ ಫಾರ್ ಇಯರ್ಸ್. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಇದ್ದಿದ್ದೇ ಇಬ್ಬರು, ಅಕುಲ್ ಬಾಲಾಜಿ, ಅನುಶ್ರೀ. ಇವತ್ತು ಓನ್ಲಿ ಅನುಶ್ರೀ, ಬಟ್ ಆ ಟೈಮಲ್ಲಿ ಇಬ್ಬರಾದರೂ ಇದ್ದರು. ಸೊ ನನಗೆ ಕನ್ನಡ ಚಾನಲಲ್ಲಿ ನಾನು ನಿರೂಪಕಿಯಾಗಿ ಒಂದು ಡಾನ್ಸಿಂಗ್ ಸ್ಟಾರ್ ಅನ್ನೋ ರಿಯಾಲಿಟಿ ಶೋನ ಹೋಸ್ಟ್ ಮಾಡ್ತೇನೆ. ನನಗೆ ಅರ್ಥ ಆಗ್ತಿಲ್ಲ ಏನು ನಡೀತಾ ಇದೆ ಅಂತ, ಬಟ್ ಐ ಆಮ್ ಸೇಯಿಂಗ್ ಗೋ ವಿತ್ ದ ಫ್ಲೋ. ಸಿಗ್ತಾ ಇದೆಯಲ್ಲ, ತಗೋ ಅಂತ. ನಾನು ನಿರೂಪಕಿಯಾಗಿದ್ದೀನಿ. ಆ ಕನ್ನಡ TV ಚಾನಲಿನ ಹಿಸ್ಟ್ರಿಯಲ್ಲಿ ಇದಕ್ಕಿಂತ ಕೆಟ್ಟ TRP ಇರೋ ಶೋ ಇಲ್ಲ. ಲೋಯೆಸ್ಟ್ TRP ಇರೋ ಶೋ ಅಂದರೆ ಇದಿತ್ತು, ಡಾನ್ಸಿಂಗ್ ಸ್ಟಾರ್. ಅದಕ್ಕೆ ನಿರೂಪಕಿ ನಾನು. ಎಲ್ಲ ಸೇಮ್ ಇದೆ, ತಂಡನೂ ಅದೇ ಕೊರಿಯೋಗ್ರಾಫರ್ಸ್, ಅದೇ ಲೈಟ್, ಅದೇ ಕ್ಯಾಮ್ರಾಮನ್, ಚೇಂಜ್ ಆಗಿದ್ದು ಒಂದೇ ಆ್ಯಂಕರ್. ಅಲ್ಲೇ ನಾನು ಎಕ್ಸಿಟ್ ಆಗಬೇಕಾಗಿತ್ತು ಕನ್ನಡ ಇಂಡಸ್ಟ್ರಿಯಿಂದ, ಆಗಲಿಲ್ಲ. ಯಾಕಂದರೆ ಆ ಚಾನಲಿನ ಬಾಸ್ ಅಂದರು, ಆಯಿತು ನೀವು ನಿರೂಪಣೆ ಬಿಟ್ಬಿಡಿ, ನೀವು ಬಿಹೈಂಡ್ ದ ಕ್ಯಾಮ್ರಾ ಬಂದುಬಿಡಿ. ಬಿಹೈಂಡ್ ದ ಕ್ಯಾಮ್ರಾ ಬಂದು ಕೆಲಸ ಮಾಡಿ, ಯು ರೈಟ್, ಯು ಡೂ ಕ್ರಿಯೇಟಿವ್ ಡೈರೆಕ್ಷನ್, ಅದೆಲ್ಲ.
ಏನಿದೆ, ಡಿಗ್ರಿ ಇಲ್ಲ, ಏನೂ ಇಲ್ಲ, ಬಟ್ ಇದು ಬರ್ತಾ ಇದೆ ನನಗೆ ಲೈಫಲ್ಲಿ. ಒಂದು ಕನ್ನಡ ಟಿ ವಿ ಚಾನಲಲ್ಲಿ ಅನ್ಬಿಲೀವಬಲ್ ಇದೆ. ಈ ಗ್ರಾಫ್ ಇದೆ ಎಲ್ಲ ನಿಮಗೆ ಎಲ್ಲೂ ಯು ವಿಲ್ ನಾಟ್ ಸಿ ದಿಸ್ ಎನಿವೇರ್. ನಾನು ಆ್ಯಸ್ ಯೂಶುವಲ್ ಗೋ ವಿತ್ ದ ಫ್ಲೋ, ಬರ್ತಾ ಇದೆಯಲ್ಲ ತಗೋ ಅಂತ ತಗೊಂಬಿಟ್ಟೆ ಅದನ್ನು. ದ ನೆಕ್ಸ್ಟ್ ಥಿಂಗ್ ಐ ನೋ, ಇನ್ 2-3 years ಟೈಮ್ ಐ ಆಮ್ ಡೈರೆಕ್ಟಿಂಗ್ ಅ ಪ್ರೊಮೋ ಫಾರ್ ಕನ್ನಡದ ಕೋಟ್ಯಾಧಿಪತಿ ಫೀಚರಿಂಗ್ ಪುನೀತ್ ರಾಜ್ಕುಮಾರ್. ಕ್ಯಾನ್ ಯು ಇಮ್ಯಾಜಿನ್ ಇದು? ಸೊ ಈ ಥರ ಅವಕಾಶಗಳು ನನಗೆ ಕನ್ನಡದಲ್ಲಿ ಸಿಕ್ಕಿರೋದು. ನನ್ನ ಫಸ್ಟ್ ಸ್ಟ್ಯಾಂಡಪ್ ಕಾಮಿಡಿ ಶೋಸು ಕನ್ನಡದಲ್ಲೇ ಆಗಿರೋದು. ಬೇಸಿಕಲಿ ಕನ್ನಡ ಇದೆಯಲ್ಲ, ಇಟ್ ಹ್ಯಾಸ್ ಗಿವನ್ ಮೀ ವಿಂಗ್ಸ್ ಲೈಕ್ ದಿಸ್ ಆ್ಯಂಡ್ ಸೆಡ್ ನೀನು ಹಾರೋ, ಐ ಆಮ್ ಗಿವಿಂಗ್ ಯು ವಿಂಗ್ಸ್ ನಾವು, ಬಟ್ ಇಂಟ್ರೆಸ್ಟ್ ಸಮೇತ ವಾಪಸ್ ಕೊಡಬೇಕು. ಇದನ್ನು ಯಾವಾಗ ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೋಡಿ, ಇದೊಂದು ಪುಸ್ತಕ ಬಿಡುಗಡೆಗೆ ನನ್ನ ಕರೆದಿದ್ದಾರೆ. ಬಟ್ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾನು ಆ್ಯನಲೈಸ್ ಮಾಡಿದ್ರೆ ನನಗನ್ಸುತ್ತೆ ಇದು ಎಲ್ಲ ನಮ್ಮ ಅಮ್ಮ ಗಳಿಸಿರೋ ಪುಣ್ಯ ಅನಿಸುತ್ತೆ ಇದು. ಆ್ಯಸ್ ಅ ಗೌರ್ಮೆಂಟ್ ಸ್ಕೂಲ್ ಕನ್ನಡ ಟೀಚರ್, ಅವ್ರು ಎಷ್ಟು ಕನ್ನಡದ ಮೇಲೆ ಒಂದು ಪ್ರೀತಿ ಇಟ್ಟು ಅವ್ರ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೋ, ಅವ್ರು ಮಾಡಿರೋ ಕನ್ನಡ ಸೇವೆ ಒಂದು ಫಲ ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ದಿಸ್ ಈಸ್ ಅಬ್ಸಲ್ಯೂಟ್ಲಿ, ಅಂದರೆ ಹೇಳಿದ್ನಲ್ಲ, ಅಕೌಂಟ್ಸೇ ಸಿಗಲ್ಲ. ತುಂಬ ಜನ ಇದ್ದಾರೆ. ಯೋಚನೆ ಮಾಡಿ, ನಾನು ಕನ್ನಡ ಚಾನಲ್ ಜಾಯಿನ್ ಮಾಡಿದಾಗಲೂ ತುಂಬ ಜನ ಇದ್ದರು, ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ ಕೇಳೋರು, ಇವಳಿಗೇನು ಗೊತ್ತಿದೆ ಅಂತ. ನಾನು ಎಲ್ಲರಿಗೂ ನನಗೂ ಗೊತ್ತಿಲ್ಲ, ನೋಡೋಣ ಅನ್ನೋ ಆ್ಯಟಿಟ್ಯೂಡಲ್ಲೇ ಮುಂದೆ ಹೋಗಿದ್ದೀನಿ ನಾನು. ನನ್ನ ಲೈಫಲ್ಲಿ ನನಗನ್ಸುತ್ತೆ ಎಲ್ಲ ವಿಷಯಗಳು ಹೀಗೇ ನಡೆಯುತ್ತೆ. ಯಾಕೆ ಆಗ್ತಾಯಿದೆ ಅಂತ ಗೊತ್ತಾಗಲ್ಲ. ಒಟ್ಟು ಸಂಹವ್ ನಾನು ಅದರ ಲೆಕ್ಕ ಸೆಟಲ್ ಮಾಡ್ತೀನಿ. ಇವತ್ತು ಮಾಡಲಿ ಅಂದರೆ ನಾಳೆ ಮಾಡ್ತೀನಿ. ಇದು ಟ್ಯಾಲಿ ಆಗೋ ಥರ ನಾನು ನೋಡ್ಕೊಳ್ತೀನಿ. ಬಿಕಾಸ್ ದಿಸ್ ಈಸ್ ಇಂಪಾರ್ಟೆಂಟ್ ಟು ಮೀ. ಇದು ಬೈ ನಾವು ಪೇ ಲೇಟರ್ ಸ್ಕೀಮ್ಸು. ಸೊ ಇದು ಬಹಳ ಲಿಮಿಟೆಡ್. ಆ್ಯಂಡ್ ನನಗೆ ಟಿಲ್ ಐ ಜಾಯಿಂಟ್ ಕಲರ್ಸ್ ಕನ್ನಡ, ದಟ್ ವಾಸ್ ಅ ಟಿ ವಿ ಚಾನಲ್, ಯು ವಿಲ್ ನಾಟ್ ಬಿಲೀವ್ ನನಗೆ ಕನ್ನಡ ಓದೋಕ್ಕೂ ಬರ್ತಿರ್ಲಿಲ್ಲ. ಬಿಕಾಸ್ ಕನ್ನಡ ಕೇಳಿ ಕಲ್ತಿದ್ದಲ್ಲ. ಸೊ ರೀಡಿಂಗ್ ಇಲ್ಲ ನನಗೆ. ಆದರೆ ಈ ಚಾನಲ್ ಜಾಯಿನ್ ಮಾಡಿದಾಗ ಪ್ರತಿಯೊಂದು ಪ್ರಿಂಟೌಟ್ ಕನ್ನಡದಲ್ಲೇ ಇದೆ. ಪ್ರತಿಯೊಂದು ಪ್ರಿಂಟೌಟ್ ಕನ್ನಡದಲ್ಲಿದೆ. ಒಂಥರ ಎಷ್ಟು ಐ ಫೆಲ್ಟ್ ಲೈಕ್ ಐಮ್ ಬ್ಲೈಂಡ್. ನಮ್ಮ ಬಿಸ್ನೆಸ್ ಹೆಡ್ಡು ಕನ್ನಡದಲ್ಲೇ ಬರೆಯೋರು ಆ ಬೋರ್ಡ್ ಮೇಲೆ. ನನಗೆ ಅರ್ಥನೇ ಆಗ್ತಿಲ್ಲ. ಅಂದರೆ ಒಂಥರ ಇಲಿಟ್ರೇಟ್ ಅನಿಸ್ಬಿಡ್ತು ನನಗೆ. ಎಲ್ಲರೂ ಇಲ್ಲೇ ಇದ್ದಾರೆ. ಪ್ರಶಾಂತ್ ರೈ ಅವರು ಇಲ್ಲೇ ಇದ್ದಾರೆ, ಅಪಾರ್ ಅವರು, ವಿಕಾಸ್ ನಿಗಿಲೋಣಿ ಈಸ್ ಮೈ ಫಾರ್ಮರ್ ಕೊಲೀಗ್ ಎಟ್ ಕಲರ್ಸ್ ಕನ್ನಡ. ಇಂಥವ್ರ ಜೊತೆ ಓಡಾಡ್ತಾ ಇದ್ದೀನಿ, ಇಂಥವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ಓದಕ್ಕೆ ಬರಲ್ಲ. ಇಮ್ಯಾಜಿನ್ ದ ಪಾವರ್ಟಿ ಆಫ್ ಮೈಂಡ್, ಇಮ್ಯಾಜಿನ್ ದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಯಾವ ಕಾನ್ಫಿಡೆನ್ಸಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕು ನನಗೆ ಕನ್ನಡ ಓದಕ್ಕೆ ಬರಲ್ಲ. ಬಟ್ ಅದು ಅನಿವಾರ್ಯವಾಗಿತ್ತು ನನಗೆ. ಕನ್ನಡ ಓದೋಕ್ಕೆ ಕಲೀಲೇಬೇಕು. ಆಫ್ಟರ್ ಜಾಯ್ನಿಂಗ್ ಕಲರ್ಸ್ ಕನ್ನಡ ನಾನು ಈ ಕನ್ನಡ ಬರೆಯೋದು ಓದೋದು ಕಲ್ತಿದ್ದೀನಿ. ಟುಡೇ ಐ ಆಮ್ ಹಿಯರ್ ಆಟ್ ಅ ಪುಸ್ತಕ ಬಿಡುಗಡೆ ಆಫ್ ಕನ್ನಡ. ಏನು ಕೆಲವ್ರ ಲೈಫಲ್ಲಿ ಈ ಥರ ಒಂದು ಹಿಸಾಬ್ ಇಲ್ಲದೆ ವಿಷಯಗಳು ನಡೆಯುತ್ತೆ. ನಾನು ಅಂಥವಳು, ಪ್ಲೀಸ್ ಬೇರ್ ವಿತ್ ಮೀ. ಬಟ್ ಸಮ್ ಡೇ ಐ ವಿಲ್ ರಿಪೇ ದಿಸ್ ಡೆಟ್ ಅಂತ ನನಗೆ ಇದೆ. ಅದು AI ರವಿ ಹೆಗ್ಡೆ ಅವರು ಹೇಳಿದ್ರಲ್ಲ, ಇಷ್ಟು ಈಗ AI ಇಸ್ ಟೇಕಿಂಗ್ ಓವರ್ ರೈಟಿಂಗ್. ಬಟ್ ಈ ವಿಷಯದ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೀನಿ. ಪುಸ್ತಕ ಸಂಸ್ಕೃತಿ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಈ ಥರ AI ಈ ಥರ ಪ್ರೊಲಿಫಿಕ್ ಆಗಿರುವಾಗ. ಬಟ್ ನನಗೆ ಒಂದು ಹೋಪ್ ಇರೋದು ಆ್ಯಂಡ್ ಒಂದು ಬಿಗ್ ಡಿಫ್ರೆನ್ಸ್ ಕಾಣೋದೇನೆಂದರೆ, AIಗೆ ಹಸಿವಿಲ್ಲ, ನಮಗೆ ಹಸಿವಿದೆ. AIಗೆ ಕಾದಂಬರಿ ಬರಿಬೇಕು ಅಂತ ಅನಿಸಲ್ಲ, ಹೇಳಿದ್ರೆ ಬರಿಬೋದು ಅದು. ಆದರೆ ಬರಿಬೇಕು ಅನ್ನೋ ಹಸಿವಿಲ್ಲ. ಆ ಹಸಿವು ಇಲ್ಲಿರೋರಿಗಿದೆ. ಈ ಹಸಿವು ಈಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ AI ಆ್ಯಂಡ್ ಅಸ್. ಅದಕ್ಕೆ ಹಸಿವಿಲ್ಲ, ಅದಕ್ಕೆ ಬರಿಬೇಕು ಅಂತ ಅನಿಸಲ್ಲ, ಬರಿಬೇಕು ಅನ್ನೋ ಕನಸುಗಳಿಲ್ಲ. ಆದರೆ ನಮಗೆ ಬರಿಬೇಕು, ಏನೋ ಒಂದು ಮಾಡಿ ತೋರಿಸ್ಬೇಕು, ಜನರಿಗೆ ಖುಷಿ ಪಡಿಸ್ಬೇಕು ಅನ್ನೋ ಆ ಹಸಿವಿದೆ. ಆ್ಯಂಡ್ ಆ ಹಸಿವು AIಗೆ ಬರೋದು ಇಂಪಾಸಿಬಲ್ ಇದೆ. ಆ್ಯಂಡ್ ಆ ಹಸಿವು ನಮ್ಮಲ್ಲಿ ಇರೋವಷ್ಟು ದಿನ ಐ ಥಿಂಕ್ ವಿ ಆರ್ ಇನ್ ಅ ಸೇಫ್ ಸ್ಪೇಸ್ ಅಂತ ಅನಿಸುತ್ತೆ. ಆ್ಯಂಡ್ ವಿ ವಿಲ್ ಡೂ ವೆಲ್. ಬಟ್ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನನಗೆ ಈ ಥರ ಇದು ಧನ್ಯವಾದ ನಿಮಗಷ್ಟೇ ಅಲ್ಲ, ದಿಸ್ ಇಸ್ ಟು ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ. ನನಗೆ ಈ ಥರ ಅವಕಾಶ ಕೊಡ್ತಾ ಇರೋದಕ್ಕೆ ಇಂಟ್ರೆಸ್ಟ್ ಎಷ್ಟಾದರೂ ಇರಲಿ, ತೀರಿಸೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.